ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಬಿಂದು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ವಂಚನೆಯ ಕರೆಗಳು ಮತ್ತು ಸುಳ್ಳು ಪ್ರಚಾರ ಎಸ್ಎಂಎಸ್ಗಳು ಭಾರೀ ತಲೆನೋವಿಗೆ ಕಾರಣವಾಗಿವೆ. ಜನರ ವೈಯಕ್ತಿಕ ಮಾಹಿತಿಯನ್ನು ದೋಚುವ ಉದ್ದೇಶದಿಂದ ಮೂಡಿಬರುವ ಇಂತಹ ಘಟನೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ನಿರ್ಣಯವನ್ನು ಘೋಷಿಸಿದೆ. ಈ ಹೊಸ ಕ್ರಮವು ಗ್ರಾಹಕರ ಭದ್ರತೆಯ ಪ್ರಮುಖ ಹೆಜ್ಜೆಯಾಗಿದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. RBI ತನ್ನ ಇತ್ತೀಚಿನ ಪ್ರಕಟಣೆಯಲ್ಲಿ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ತಮ್ಮ ಗ್ರಾಹಕರಿಗೆ ವಹಿವಾಟು ಮತ್ತು ಮಾರ್ಕೆಟಿಂಗ್ ಕರೆಗಳನ್ನು ಮಾಡಲು ನಿಗದಿತ ಫೋನ್ ನಂಬರ್ ಸಂಖ್ಯೆಗಳನ್ನು ಬಳಸಬೇಕೆಂದು ಕಡ್ಡಾಯಗೊಳಿಸಿದೆ. 1600 ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ವಹಿವಾಟು ಸಂಬಂಧಿತ ಕರೆಗಳನ್ನು ಈ ನಂಬರ್ನಲ್ಲಿ ಮಾತ್ರ ಮಾಡಲಾಗುತ್ತದೆ. 140 ಮಾರ್ಕೆಟಿಂಗ್ ಸಂಬಂಧಿತ ಕರೆಗಳು ಮತ್ತು SMS ಗಳು ಈ ನಂಬರ್ನಲ್ಲಿ ಸಂಖ್ಯೆಗಳ ಮೂಲಕ ಮಾತ್ರ ಕಳಿಸಲು ಅನುಮತಿ ನೀಡಲಾಗಿದೆ. ಈ ಕ್ರಮವು ಗ್ರಾಹಕರಿಗೆ ಮೋಸದ ಕರೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕಿನಿಂದ ಸಾಲ, ಕ್ರೆಡಿಟ್ ಕಾರ್ಡ್ ಅಥವಾ ಇತರ ಆರ್ಥಿಕ ಸೇವೆಗಳ ಬಗ್ಗೆ ಕಾನೂನುಬದ್ಧ ಕರೆಗಳು 1600 ಅಥವಾ 140 ಇಂದ ಮಾತ್ರ ಬರುತ್ತದೆ. ಈ ಎರಡು ನಂಬರ್ಗಳನ್ನು ಹೊರತುಪಡಿಸಿ ಯಾವುದೇ ಬೇರೆ ಸಂಖ್ಯೆಯಿಂದ ಬರುವ ಕರೆಗಳನ್ನು ನೀವು ನಕಲಿ ಎಂದು ಪರಿಗಣಿಸಬಹುದು. RBI ಈ ಕ್ರಮವು ಹಲವಾರು ರೀತಿಯ ಮೋಸದ ಘಟನೆಗಳನ್ನು ತಡೆಯುವಲ್ಲಿ ಪರಿಣಾಮಕಾರಿಯಾಗುತ್ತದೆ. ಗ್ರಾಹಕರು ನಕಲಿ ಕರೆಗಳನ್ನು ತಕ್ಷಣ ಗುರುತಿಸಲು ಮತ್ತು ತಡೆಯಲು ಸಾಧ್ಯವಾಗುತ್ತದೆ. ಅನಧಿಕೃತ ವಹಿವಾಟುಗಳು ಮತ್ತು ಹಣಕಾಸು ನಷ್ಟ ಕಡಿಮೆಯಾಗುತ್ತದೆ. ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳ ನಂಬಿಕೆ ಮತ್ತು ಪ್ರಾಮಾಣಿಕತೆ ಹೆಚ್ಚುತ್ತದೆ. ಕರೆ ಮಾಡುವ ವ್ಯಕ್ತಿಯು ಯಾವುದೇ ವೈಯಕ್ತಿಕ ಅಥವಾ ಬ್ಯಾಂಕಿಂಗ್ ಮಾಹಿತಿ ಕೇಳಿದರೆ ನೇರವಾಗಿ ನಂಬಿಕೆ ಇಡಬೇಡಿ. RBI ಈ ಹೆಜ್ಜೆಯು ಗ್ರಾಹಕರ ಭದ್ರತೆಯ ಕಾನೂನುಬದ್ಧ ಅಡಿಪಾಯವನ್ನು ಒದಗಿಸುತ್ತದೆ. ಮೋಸದ ಕರೆಗಳಿಂದ ಹಾನಿಗೊಳಗಾಗುತ್ತಿದ್ದ ಜನರು ಈ ಹೊಸ ಕ್ರಮದಿಂದ ಹೆಚ್ಚು ಸುರಕ್ಷಿತರಾಗಿರುವ ಸಾಧ್ಯತೆ ಇದೆ. ಆರ್ಥಿಕ ಕ್ಷೇತ್ರದಲ್ಲಿ ಭದ್ರತೆ ಎಂಬ ಉದ್ದೇಶವನ್ನು ಹೊಂದಿರುವ RBI ಈ ಹೊಸ ಯೋಜನೆ ಭವಿಷ್ಯದಲ್ಲಿ ಮೋಸದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಜನರು ಹೆಚ್ಚು ಜಾಗರೂಕರಾಗುವ ಮೂಲಕ ಈ ಹೊಸ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಳ್ಳಲು ಸಾಧ್ಯ ಇದೆ. ಮತ್ತು ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.